ಕುಡಿಯೋ ನೀರಿಗೆ ಈ ರೀತಿಯ ಸಮಸ್ಯೆ ಆದ್ರೆ ಇನ್ನು ರೈತರ ಪಾಡಂತೂ ದೇವರಿಗೆ ಪ್ರೀತಿ ಅನ್ನುವಂಗಾಗ್ಬಿಟ್ಟಿದೆ. ಬೆಳೆದಂತಹ ಬೆಳೆ ಇನ್ನೇನ್ ಕೈಗೆ ಸಿಗ್ಬೇಕು ಅನ್ನೋಷ್ಟೊತ್ತಿಗೆ ಬಿಸಿಲಿಗೆ ಒಣಗ್ ಹೋಗ್ತಾ ಇದೆ. ಇಲ್ಲಿ ನೋಡಿ, ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ರೈತ ನಂದಣ್ಣ ಅನ್ನೋರು ಸುಮಾರು 5 ಎಕರೆ ಜಮೀನಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಲ್ಲಂಗಡಿಯನ್ನ ಬೆಳೆದಿದ್ದಾರೆ. ಆದ್ರೆ ನೀರಿಲ್ಲದೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ನಂದಣ್ಣ 7 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಆದ್ರೆ ಅಂತರ್ಜಲ ಮಟ್ಟ ಕುಸಿತದಿಂದ ಬೋರ್ವೆಲ್ನಲ್ಲಿ ನೀರಿಲ್ಲ. ಆ ಬೋರ್ವೆಲ್ನೇ ನಂಬ್ಕೊಂಡಿದ್ರು. ಪಾಪ ಈಗ ಈ ಕಡೆ ಫಲನೂ ಇಲ್ಲ, ಹಣನೂ ಇಲ್ಲ ಅನ್ನೋಂಗ್ ಆಗಿದೆ. ಸಾಲ ಮಾಡಿ ಬೆಳೆ ಬೆಳೆದಿದ್ದೀನಿ, ಈಗ ಬೆಳೆ ಹಾನಿ ಆಗ್ತಾ ಇದೆ ಅಂತ ಕಣ್ಣೀರ್ ಹಾಕ್ತಿದ್ದಾನೆ ರೈತ. ಈ ಬಾರಿ ಹಿಂಗಾರು ಮುಂಗಾರು ಮಳೆ ಕೈಕೊಡೋದ್ರಿಂದಾಗಿ ರಾಜ್ಯ ಭೀಕರ ಬರಗಾಲಕ್ಕೆ ಸಿಕ್ಕು ತತ್ತರಿಸಿ ಹೋಗ್ತಾ ಇದೆ. ಇದರ ನಡುವೆ ಕೆಲವೊಂದಿಷ್ಟು ಜನ ರೈತರು ಏನು ಬೋರ್ವೆಲ್ಗಳಿತ್ತು, ಆ ರೈತರುಗಳು ಒಂದಿಷ್ಟು ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಬೆಳೆದು ಬದುಕು ಕಟ್ಕೊಳ್ತಕ್ಕಂಥ ಭರವಸೆಯಲ್ಲಿದ್ರು. ಆದರೆ ಈಗ ಅದಕ್ಕೂ ಕೂಡ ವಿಘ್ನ ಬಂದಿದೆ ಅಂತ ಏನು ಹೇಳ್ಬೋದಾಗಿದೆ. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳ ಗ್ರಾಮದ ರೈತರೊಬ್ಬರು 5 ಎಕರೆಯಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ರು. ಆದರೆ ಆ ಬೆಳೆ ಸಂಪೂರ್ಣವಾಗಿ ಈಗ ಒಣಗಿ ಹೋಗಿದೆ. ಯಾಕಂದರೆ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದಿರೋದ್ರಿಂದ ನೀರು ಕೂಡ ಸಿಗದೆ ಇರತಕ್ಕಂಥ ಪರಿಣಾಮವಾಗಿ 7 ಲಕ್ಷ ಖರ್ಚು ಮಾಡಿ 5 ಎಕರೆಯಲ್ಲಿ ಬೆಳೆದಂಥ ಕಲ್ಲಂಗಡಿ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ. ನಾನೀಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದರೆ ರೈತ ನಂದಣ್ಣ ಅಂತಕ್ಕಂಥವರು 5 ಎಕರೆ ಜಮೀನಿನಲ್ಲಿ ಅದನ್ನು ಲೀಸ್ ಕೂಡ ಹಾಕ್ಕೊಂಡಿರ್ತಾರೆ. ಆ ಜಮೀನಲ್ಲಿ ಕಲ್ಲಂಗಡಿಯನ್ನು ಬೆಳೆದಿದ್ರು. ಆದರೆ ನೀರಿನ ಕೊರತೆಯಿಂದಾಗಿ ಸಂಪೂರ್ಣ ಕಲ್ಲಂಗಡಿ ಬೆಳೆ ಒಣಗೋಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಅಂದರೆ ಈಗಾಗಲೇ ಫಸಲು ಕೂಡ ಕೈಗೆ ಬಂದಿತ್ತು. ಇನ್ನೇನು ಮಾರ್ಕೆಟ್ಗೆ ಕಲ್ಲಂಗಡಿ ಹೋಗಬೇಕಾಗಿತ್ತು. ಆದರೆ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಕಲ್ಲಂಗಡಿ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಅಂದರೆ ಇದಕ್ಕೆ ಪ್ರಮುಖ ಕಾರಣ ನೀರು. ಈಗಾಗಲೇ ಅಂತರ್ಜಲ ಮಟ್ಟವು ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದರಿಂದಾಗಿ ರೈತರು ಮತ್ತೆ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದರೆ ಸರ್ಕಾರವು ಕೂಡ ಈಗಾಗಲೇ ಯಾದಗಿರಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರ ತಾಲೂಕುಗಳಂತೇಳಿ ಒಂದು ಕಡೆ ಘೋಷಣೆಯನ್ನು ಕೂಡ ಮಾಡಿದೆ. ಆದರೆ ಇದುವರೆಗೂ ರೈತರಿಗೆ ನಯ ಪೈಸೆ ಪರಿಹಾರವೂ ಕೂಡ ಬಂದಿಲ್ಲ. ಇದೆಲ್ಲದರ ನಡುವೆ ರೈತರು ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳು ಸಹಿತ, ಅಂದರೆ ನೀರನ್ನು ನಂಬಿಕೊಂಡು ಬೆಳೆದಂಥ ಬೆಳೆಗಳು ಸಹಿತ ಈಗಾಗಲೇ ಸಂಪೂರ್ಣವಾಗಿ ಹಾಳಾಗಿದ್ದರಿಂದ ರೈತರು ನಿತ್ಯವೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಯಾದಗಿರಿ ಜಿಲ್ಲೆಯಲ್ಲಿ ಬಂದು ಒದಗಿದೆ. ನಮ್ಮ ಜೊತೆಗೆ ಸ್ವತಃ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಯಜಮಾನ್ರಿ, ಈಗ ಎಷ್ಟು ಎಕರೆದಾಗ ಕಲ್ಲಂಗಡಿ ಬೆಳೆದಿದ್ರಿ ಮತ್ತು ಯಾಕೆ ಹಿಂಗೈತೆ ಒಣಗೈತೆ ಅಂತ ಇದು? ಸರ್, ಇದು 5 ಎಕರೆ ನಾನು ಲೀಜ್ಗೆ ಹಾಕಿನಿ ಸರ್. ಇದಕ್ಕೆ 7 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ರೀ. ಇದು ಲೀಜ್ಗೆ ಹಾಕ್ಕೊಂಡು ಏನು ಮಾಡಬೇಕು, ನಾನು ಸ್ವಲ್ಪ ಸಾಲ ಮಾಡಿದ್ದೇನೆ ರೀ. ಸಾಲ ಮಾಡಿಗೆ ಅದು ಏನೋ ಸ್ವಲ್ಪ ಇದು ಆದಿಂದ ಅನುಕೂಲ ಆಗ್ತದೆ ಅಂತೇಳಿ ಅದು ಮಾಡಿದ್ದೇನೆ ರೀ ನಾನು ಮಾಡಿಗೆ ಎಲ್ಲ ಭಾರಿ ಬಂತು ರೀ. ಎಲ್ಲ ಸಿಕ್ಕಂಗೆ ಖರ್ಚು ಮಾಡೀನಿ. ಅಸಲಿ ಟೈಮ್ದಾಗ ಇದು ನೀರಿಂದ ತೊಂದರೆ ಆಗಿ ಬೆಳೆದು ಸ್ವಲ್ಪ ಬಡ್ಡಿ ಕುಳೆ ರೋಗ ಬಂದಾಗ ನನಗೆ ಭಾಳ ತೊಂದರೆ ಮಾಡಿದೆ ರೀ. ಇನ್ನು ಮುಂದೆ ಬದುಕಕ್ಕೂ ನನಗೆ ದಾರಿನೇ ಇಲ್ಲ ಸರ್. ಈಗ ನಾನೆಲ್ಲ ಈಗ ಹೊಲ್ದರಿಗೆ ಏನು ಕಟ್ಬೇಕು ಸರ್. ನಾನು ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಆಯ್ತು ರೀ, ಬೆಳೆನ ಹೋಗ್ಯದ ಸಾಲ ಏನು ತೀರ್ಸಂದ್ರಿ. ಮೊದಲ ಸಾಲ ಮಾಡೀನಿ ಸರ್. ಈಗ ಇದಿಷ್ಟು ಸಾಲ ಆಗಿ ಇನ್ನು ಮುಂದೆ ಬದುಕೋದಕ್ಕೆ ನನಗೆ ಭಾಳ ಕಷ್ಟ ಆಗಿದೆ. ನನಗೆ ಭಾಳ ತೊಂದರೆ ಆಗಿದೆ ಸರ್. ಮುಂದೆ ಬದುಕಕ್ಕೆ ದಾರಿನ ಇಲ್ದಂಗೆ ಆಗಿಬಿಟ್ಟದೆ ಸರ್. ಸಾಲ ಮಾಡಿದ್ದಲ್ಲ ಮೊದಲ ಸಾಲ ಐತ್ರಿ ಸರ್. ಮೊದಲ ಒಂದು 10-15 ಲಕ್ಷ ರೂಪಾಯಿ ನಾನು ಮಕ್ಕಳ ಲಗ್ನ ಸಲಾಗಿ ಸಾಲ ಮಾಡಿದ್ದೀನಿ ಸರ್. ಅದನ್ನೇನೋ ನಾನು ತೀರ್ಸ್ಬೇಕಂತ ಹೇಳಿದ್ದು ನಾನು ಭಾಳ ಇದು ಮಾಡಿದ್ದೀನಿ ಸರ್. ಈಗ ಇದು ಮಾಡಿ ತೀರ್ಸ್ಬೇಕು, ಋಣಗಾರ ಮಕ್ಕಳು ಆಗ್ಬಾರ್ದು ಅಂತ ನಾನು ಮಾಡಿದ್ದೆ. ಈಗ ನೀರು ಇದಾಗಿಬಿಟ್ಟೆ ಸರ್, ನೀರು ಬತ್ತಿಬಿಟ್ಟೆ ಸರ್. ಈಗ ಏನೋ ಆಗ್ತದೆ ಅಂತೇಳಿ ನಾನು ಇದು ಮಾಡಿದ್ವಿ ಸರ್. ಹಿಂಗಾಗಿಬಿಟ್ಟೆ ಸರ್ ಇದು. ಅಂದರೆ ಇದಿಷ್ಟು ರೈತರು ಹೇಳುವಂಥ ಮಾತು. ಒಂದು ಕಡೆಗೆ ವಿಪರೀತವಾಗಿರ್ತಕ್ಕಂಥ ಬಿಸಿಲು, ಮತ್ತೊಂದು ಕಡೆಗೆ ಬರಗಾಲ ಇರೋದ್ರಿಂದಾಗಿ ನೀರಿನ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇದರಿಂದಾಗಿ 7 ಲಕ್ಷ ಖರ್ಚು ಮಾಡಿ 5 ಎಕರೆಯಲ್ಲಿ ಬೆಳೆದಂಥ ಕಲ್ಲಂಗಡಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿರೋದ್ರಿಂದ ಈಗ ನಮಗೆ ದಿಕ್ಕೇ ತೋಚಿದಂತಾಗಿದೆ. ಈ ಹಿಂದೆ ಕೂಡ ಸಾಲ ಮಾಡಿನೇ ಇಲ್ಲಿ ಬೆಳೆಯನ್ನು ಬೆಳೆದಿದ್ದು. ಆದರೆ ಈಗ ಮತ್ತೆ ಸಾಲದ ಸುಳಿಗೆ ಸಿಲುಕ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದೊದಗಿದೆ ಅನ್ನುವಂಥ ಅಳಲನ್ನು ಸಹಿತ ರೈತರು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ರೂಪೇಶ್ ಜೊತೆ ಅಮರೀಶ್ ಅಲ್ಕ, ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಯಾದಗಿರಿ.